ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತು ನಾನು ಒಂದು ಮೊನಾಸ್ಟ್ರಿಗೆ ಹೋಗ್ತಾ ಇದ್ದೀನಿ. ಇದೊಂದು ಬ್ರೇಕ್ಫಾಸ್ಟ್ ರೈಡ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮಧ್ಯಾಹ್ನ ತನಕ ಅಲ್ಲೇ ಇರ್ತೀವಿ. ಸೊ ಇವಾಗ ನಾವು ಆರ್ಟ್ ಆಫ್ ಲಿವಿಂಗಲ್ಲಿ ಮೀಟಿಂಗ್ ಪಾಯಿಂಟ್ ಇಟ್ಕೊಂಡಿದ್ದೀನಿ. ಸೊ 3 ಜನ ಬರ್ತಾ ಇದ್ದಾರೆ. ಸೊ ಅಲ್ಲಿಂದ ನಾವು ಜಾಂಗ್ಚಿನ್ ಮೊನಾಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಎಂಡ್ ತನಕ ನೋಡಿ, ನಾವು ಎಷ್ಟೊಂದು ಜಾಗಕ್ಕೆ ಹೋಗ್ತೀವಿ ಒಂದದು. ಸೊ ಮೊದಲಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗೋದಿದೆ, ಅದಾದಮೇಲೆ ಸೊ ಅದಾದಮೇಲೆ ಒಂದಷ್ಟು ಬ್ರೇಕ್ಫಾಸ್ಟ್ ಪ್ಲೇಸಸ್ ಇದೆ, ಬ್ರೇಕ್ಫಾಸ್ಟು ಸ್ನ್ಯಾಕ್ಸ್ ಆ ಥರ ಒಂದೊಂದಷ್ಟು ಪ್ಲೇಸಸ್ ಇದೆ. ಅದಾದಮೇಲೆ ಮೊನಾಸ್ಟ್ರಿಗೆ ಹೋಗ್ತೀವಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಜರ್ನಿನ. ನಿಮಗೆ ಯಾರಿಗಾರು ಆಫ್ ರೋಡ್ ಹೋಗಬೇಕು ಅಂದರೆ ಕನಕಪುರ ರೋಡಿಗೆ ಬಂದರೆ ಸಾಕು, ನೀವು ತುಂಬ ದೂರ ಹೋಗೋದೇ ಬೇಡ. ನೋಡಿ ಹೆಂಗಿದೆ ರೋಡು, ಕಿತ್ತಾಗಿದೆ ಫುಲ್ಲು ರೋಡ್. ಇದು ನಮ್ಮ ಸಿಟಿಲಿರೋ ರೋಡ್ ಇದು. ಅಯ್ಯೋ, ಮನೆಯಿಂದ ಆರ್ಟ್ ಆಫ್ ಲಿವಿಂಗ್ ಬರೋದಕ್ಕೆ 3/4 ಗಂಟೆ, ಅದು ಬೆಳಗಿನ ಜಾವ. ಈ ಕಿತ್ತೋಗಿರೋ ರೋಡಲ್ಲಿ ಬರ್ತಾಯಿದ್ದೀನಿ. ಸೊ ನಾವು ಇವಾಗ ಕನಕಪುರದ ಕೋಟೆ ಇಡ್ಲಿಗೆ ಬಂದಿದ್ದೀವಿ. ಇದು ಕೋಟೆ ಇಡ್ಲಿ ಮನೆ. ಸೊ ಇದು ನಮ್ಮ ಫಸ್ಟ್ ಸ್ಟಾಪು. ಅದಾದಮೇಲೆ ಇನ್ನೊಂದು 2-3 ತಿನ್ನೋ ಜಾಗ ಇದೆ, ಬಟ್ ಇವಾಗ ಇದನ್ನು ಫಸ್ಟ್ ಸ್ಟಾಪು. ಬನ್ನಿ ತಿನ್ಕೊಂಬರೋಣ. ಸೊ ತಿಂಡಿ ಆಯಿತು. ಸೊ ಇವಾಗ ನೆಕ್ಸ್ಟ್ ನಾವು ಮಳವಳ್ಳಿಗೆ ಹೋಗಬೇಕು. ಸೊ ನಾವು ನೆಕ್ಸ್ಟ್ ಜಾಗ ಬಂದಿರೋದು ಮಧ್ಯರಂಗ ದೇವಸ್ಥಾನಕ್ಕೆ. ನೋಡಿ ಜನ ಸಾಗರ. ಓಕೆ ನೋಡಿ, ಇಲ್ಲಿ ಸೋಲಾರ್ ಪ್ಯಾನೆಲ್ಸ್ ಇದೆ. ಈ ಕಡೆ 2 ಸೈಡು ಸೋಲಾರ್ ಪ್ಯಾನೆಲ್ಸು. ನೋಡಿ ಇದು ಅದಾನಿ ಸೋಲಾರ್ ಪ್ಯಾನೆಲ್ಸ್. ಇವಾಗ ನಾವು ಜಾಂಗ್ಚಿನ್ ಮೊನಾಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಏನು ಕಿತ್ತೋದು ರೋಡ್ಗುರು. ನೋಡ್ರಿ ಎಷ್ಟು ಚೆನ್ನಾಗಿದೆ ನಮ್ಮ ಊರು. ಮಧ್ಯ ರೋಡ್ ಮಾತ್ರ ಹಿಂಗೆ. ಸುಮ್ಮನೆ ಇದನ್ನು ಹೊಲ ಗದ್ದೆಗೆ ಕೊಡೋದು ಬಿಟ್ಟು ಹೆಂಗಿದ್ರು ಆರೆಂಜ್ಗೆ ಮೇಂಟೈನ್ ಮಾಡೋದು. ಅಯ್ಯೋ ಕರ್ಮ. ರೋಡಲ್ಲಿ ಗುಂಡಿ ಇದೆಯೋ ಗುಂಡಿಲಿ ರೋಡ್ ಇದೆಯೋ ನನಗೆ ಅರ್ಥ ಆಗ್ತಾ ಇದೆ. ಆ ರೇಂಜಲ್ಲಿದೆ ಕರ್ಮ. ಇವಾಗ ನೋಡಿ ಸ್ವಲ್ಪ ರೋಡ್ ಇಂಪ್ರೂವ್ ಆಗಿದೆ, ಅದಕ್ಕೆ ಚೆಸ್ತಾ ಇದ್ದೀನಿ ನಾನು. ಸೊ ಇದೊಂದು ಮೊನಾಸ್ಟ್ರಿ ಇದೆ ಇಲ್ಲಿ. ನೋಡಿ ಎಷ್ಟು ದೊಡ್ಡದಿದೆ ಇದು. ನಾನು ಫಸ್ಟ್ ಟೈಮ್ ಬಂದಾಗಂತೂ ಏನೂ ಇರಲಿಲ್ಲ, ಸೆಕೆಂಡ್ ಟೈಮ್ ಬಂದಾಗ ಇವೆಲ್ಲ ಕಟ್ಟಿಸ್ತಾಯಿದ್ರು. ಇವಾಗ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ. ಬಟ್ ಹೊರಗಡೆ ಹೋಗ್ಬೋದು ಅಲ್ವಾ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ ನೋಡಿ. ರಿಪ್ಪಾ ಬರ್ಮಾ ಸಮುದ್ರೂಪ್
ನೋಡಿ ಮೊನಾಸ್ಟ್ರಿ ಹೆಂಗಿದೆ ಇದು. ನೋಡಿ ಹಿಂಗೆ ಹೋದ್ರೆ ಸ್ಟ್ರೈಟಾಗಿ ಹೋದ್ರೆ ಆ ಮೊನಾಸ್ಟ್ರಿಗೆ ಹೋಗುತ್ತಾ. ಇಲ್ಲೆಲ್ಲ ಅವ್ರದ್ದು ಸೆಟಲ್ಮೆಂಟ್ಗಳಿದೆ. ಸೊ ಟಿಬೆಟ್ ಅವ್ರದ್ದು ಸ್ಟೋರಿ ಎಲ್ರಿಗೂ ಗೊತ್ತು. ಚೈನಾದವ್ರು ಹೆಂಗೆ ಅವ್ರ ದೇಶದಿಂದನೇ ಓಡಿಸಿ ಅವ್ರು ಇಲ್ಲಿ ಬಂದು ರೆಫ್ಯೂಜೀಸ್ ಆಗಿ ಉಳ್ಕೊಂಡಿದ್ದಾರೆ. ಸೊ ಕರ್ನಾಟಕದಲ್ಲಿ ಒಂದಷ್ಟು ಸೆಟಲ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಡಾಂಡ್ಲಿಂಗ್ ಸೆಟಲ್ಮೆಂಟ್ ಅಂತ ಒಂದು. ಸೊ ಬೈಲುಕುಪ್ಪೆ ತುಂಬ ಫೇಮಸ್ಸು, ಬಟ್ ಡಾಂಡ್ಲಿಂಗು ಇವನ್ನ ಡೆವಲಪಿಂಗ್ ಇದರಲ್ಲಿ ಸ್ಟೇಜಲ್ಲಿದೆ. ಅಂದರೆ ಇನ್ನೂ ಕಟ್ಟಿಸ್ತಾನೇ ಇದ್ದಾರೆ. ನಾನು ಹೇಳೋದಲ್ಲ, 3ನೇ ಸರಿ ನಾನು ಬರ್ತಾ ಇರೋದು. ಪ್ರತಿ ಸರಿನೂ ಒಂದೊಂದು ಸತಿ ಒಂದೊಂದು ಥರ ಡಿಫ್ರೆಂಟಾಗಿ ಕಟ್ಟಿಸ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿ ಕ್ರೌಡ್ ಒಂದು ಸ್ವಲ್ಪ ಕಮ್ಮಿ, ಕ್ರೌಡ್ ಇರೋದೇ ಇಲ್ಲ ಇಲ್ಲಿ ಜಾಸ್ತಿ, ಬಟ್ ಸ್ವಲ್ಪ ಕಮ್ಮಿನೇ. ಬೈಲುಕುಪ್ಪೆ ಅಂತೂ ಫುಲ್ ಕಮರ್ಷಿಯಲೈಸ್ ಆಗಿದೆ, ಬಿತ್ ಇದು ಇನ್ನೂ ಏನು ಇದಾಗಿಲ್ಲ. ಆಮೇಲೆ ಇದು ನಿಮ್ಗೆ ಎಲ್ಲಿ ಬರುತ್ತೆ ಅಂದರೆ MMLಸ್ಗೆ ಹೋಗ್ಬೇಕಾದ್ರೆ ನೀವು ಈ ಜಾಗಕ್ಕೆ ಪ್ಲ್ಯಾನ್ ಮಾಡ್ಕೊಬೋದು. ಸೊ MMLs ಆನ್ ದ ವೇ ಇಲ್ಲ, ಇದು ಸ್ವಲ್ಪ ಒಳಗಡೆ ಬರಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಮ್ಯಾಪೆಲ್ಲ ಹಾಕಿರ್ತೀನಿ. ಸೊ ಇವ್ರದ್ದು ಕ್ಯಾಪಿಟಲ್ ಬಂದು ಧರ್ಮಶಾಲಾ, ಅಂದರೆ ಇಂಡಿಯಾದಲ್ಲಿ ಕ್ಯಾಪಿಟಲ್ ಬಂದು ಧರ್ಮಶಾಲಾ. ಇಲ್ಲ ಅಂದರೆ ಅವ್ರದ್ದು ಟಿಬೇಟಲ್ಲಿ ಲಾಸಾ ಅಂತ ಒಂದು ಕ್ಯಾಪಿಟಲ್ ಇದೆ. ಬಟ್ ಇದು ಇಂಡಿಯಾದಲ್ಲಿ ಇವಾಗ ಅವರು ಇರೋದ್ರಿಂದ ಅವರು ಟೆಂಪ್ರರಿ ಕ್ಯಾಪಿಟಲ್ ಆಗಿ ಧರ್ಮಶಾಲಾ ಮಾಡ್ಕೊಂಡಿದ್ದಾರೆ. ಸೊ 180 ಕಿಲೋಮೀಟರ್ಸ್ ಅಷ್ಟೇ ಬೆಂಗಳೂರಿಂದ ಇಲ್ಲಿಗೆ ಬರೋದಕ್ಕೆ. ಸೊ ನೀವೇನಾರು MMLಸ್ಗೆ ಪ್ಲ್ಯಾನ್ ಆಗ್ತಾಯಿದ್ರೆ ಇಲ್ಲಿಗೆ ಬಂದು ಹೋಗ್ಬೋದು. ಸೊ ಆಮೇಲೆ ಇನ್ನೊಂದು ಏನು ಅಂದರೆ ಬ್ರೇಕ್ಫಾಸ್ಟ್ ರೈಡ್ ಆಗೋಲ್ಲ, ಇದು ಮಧ್ಯಾಹ್ನ ತನಕ ಆಗೋಗುತ್ತೆ. ನೀವು ಬೆಳಗ್ಗೆ ಬೇಗ ಬಿಟ್ಟರೆ ಒಳ್ಳೆಯದು. ಸೊ ಇವ್ರಿಗೆ ರೆಫ್ಯೂಜಿ ಸ್ಟೇಟಸ್ ಕೊಟ್ಟಿರೋದು ಹೆಂಗಿದೆ ಅಂದರೆ ಅವರು ಲ್ಯಾಂಡ್ ತೊಗೊಳಂಗಿಲ್ಲ. ಏನು ಅರ್ನ್ ಮಾಡ್ತಾರೋ ಅದನ್ನು ಅವ್ರು ಖರ್ಚು ಮಾಡ್ಕೊಬೋದು ಅಷ್ಟೇ, ಲ್ಯಾಂಡ್ ಏನೂ ತೊಗೊಳಂಗಿಲ್ಲ. ಅದಾದಮೇಲೆ ಈ ಸೆಟಲ್ಮೆಂಟ್ ಏನಿದೆ ಇಡೀ ಸಿಟಿ ಥರನೇ ಇದೆ. ಒಂದೊಳಗಡೆ ಇವಾಗ ಸ್ಕೂಲ್ ಇದೆ, ಆಮೇಲೆ ಪ್ರೇಯರ್ ರೂಮ್ ಇದೆ, ಎಲ್ಲನೂ ಇಟ್ಟಿದ್ದಾರೆ ಅವ್ರಿಗೆ. ಸೊ ಅವ್ರೇನು ಆಚೆ ಹೋಗಬೇಕು ಅಂತಲೇ ಇಲ್ಲ. ಸೊ ಒಂದೇ ಜಾಗದಲ್ಲಿ ಅವ್ರ ಕಡೆಯವ್ರು ಎಲ್ಲರೂ ಇಲ್ಲೇ ಇರ್ತಾರೆ. ಸೊ ಈ ಥರ ಎಷ್ಟೊಂದು ಸೆಟಲ್ಮೆಂಟ್ಸು ಇಡೀ ಇಂಡಿಯಾದಲ್ಲಿ ಮಾಡಿದ್ದಾರೆ. ಸೊ ಅದರಲ್ಲಿ ನಮಗೆ ಕರ್ನಾಟಕದಲ್ಲಿ ಒಂದು 2-3 ಇದೆ. ಸೊ ಅದರಲ್ಲಿ ಇದು ಒಂದು ನೋಡಿ, ಇದು ಹೆಂಗಿದೆ, ಇದು ಅಪ್ಪ ಸಾಕಾಗಿ ದೊಡ್ಡದಿದೆ ಇದು. ಸೊ ನಾನು ಬೆಳಗ್ಗೆ ಬೆಂಗಳೂರಿಂದ 5 ಗಂಟೆಗೆ ಬಿಟ್ಟು ಫಸ್ಟು ಮಧ್ಯರಂಗಾಗಿ ಬಂದ್ವಿ. ಅಂದರೆ ಹೋಟ್ಲ್ ಬಿಟ್ಬಿಡಿ,
ಹೋಟ್ಲ್ ಬಿಟ್ಟು ನಾವು ಮಧ್ಯರಂಗಾಗಿ ಬಂದ್ವಿ, ದೇವ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬರೋದಕ್ಕೆ ನಮ್ಗೆ ಆಲ್ಮೋಸ್ಟ್ 10 o'clock ಆಯ್ತು ಅಷ್ಟೆ. ಸೊ ಬ್ರೇಕ್ಸ್ ಎಲ್ಲ ತೊಗೊಂಡು ಎಲ್ಲ ಮಾಡಿಕೊಂಡು ಬರೋಷ್ಟಕ್ಕೆ 10 o'clock ಆಯಿತು. ಸೊ ನೀವು ಎಷ್ಟು ಲೇಟಾಗಿ ಬರ್ತೀರೋ ಇಲ್ಲಿ ಬಿಸಿಲು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾನು ಹೇಳಿದ್ನಲ್ಲ ನಿಮಗೆ, ರಿಸರ್ವ್ ಫಾರೆಸ್ಟು, ಅದಾದಮೇಲೆ ಇದು ಲೈಕ್ ಓಪನ್ ಸ್ಪೇಸ್ ಇದೆ, ನಿಮಗೆಲ್ಲೂ ಶೇಡು ಏನೂ ಇಲ್ಲ. ಬೈಕಲ್ಲಿ ಬರೋದಾದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಐ ಪ್ರಿಫರ್ ಅರ್ಲಿ ಮಾರ್ನಿಂಗ್ ರೈಡ್ ಇಲ್ಲಿಗೆ. ನೋಡಿ ಈ ಥರಕ್ಕೆ ಒಳಗಡೆ ಈ ಥರ ಇದೆ. ಈಗ ಬರಬೇಕು ಅಂದರೆ ಮೈಸೂರಿಂದ 100 kilometers ಕೂಡ ಇದೆ. ಸೊ ನೀವು ಅದನ್ನು ಮಾಡ್ಕೋಬೋದು. 4-5 ದಿನ ಪ್ಲ್ಯಾನ್ ಮಾಡಿ MMLs ಮುಗಿಸ್ಕೊಂಡು ವಾಪಸ್ ಬರ್ತಾ ಈ ಜಾಗಕ್ಕೆ ಬಂದು ಆಮೇಲೆ ಮೈಸೂರಿಗೆ ಹೋಗೋರು ಇದ್ದಾರೆ. ಆಮೇಲೆ ಸೋಮನಾಥ್ಪುರಕ್ಕೂ ಹೋಗ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ಬೋದು. ಸೊ ನೀವು 1 day ಪ್ಲ್ಯಾನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಬೋದು. ಒಂದು 2 to 3 hours ಬೇಕಾಗತ್ತೆ ಎಲ್ಲ ನೋಡೋದಕ್ಕೆ. ನಾವು ಬೈಕಲ್ಲಿ ಬಂದಿರೋದ್ರಿಂದ ಅವ್ರದ್ದು ವಿಲೇಜು ಮನೆ ಎಲ್ಲ ಇದೆ, ಅಲ್ಲಿಗೆಲ್ಲ ಹೋಗಿದ್ವಿ. ಸೊ ಫುಡ್ಡಿನ ವಿಚಾರ ಅಂತ ಬಂದರೆ ಇಲ್ಲಿ ಫುಡ್ ನಿಮಗೆ ಸಿಗೋಲ್ಲ. ಅಂದರೆ ಟ್ರೆಡಿಷ್ನಲ್ ಫುಡ್ ನಮ್ಮದು ಸೌತ್ ಇಂಡಿಯನ್ ಫುಡ್ ಸಿಗೋಲ್ಲ, ಅವ್ರದ್ದು ಟ್ರಿಬೇಟಿಯನ್ ಫುಡ್ ಸಿಗುತ್ತೆ. ಸೊ ಹೂಎವರ್ ಈಸ್ ಓಕೆ ಟು ಈಟ್ ನಾನ್ ವೆಜ್ ಆರಾಮಾಗಿ ತಿನ್ಬೋದು. ಯಾಕಂದರೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ವೆಜ್ ಇರೋರ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಇಲ್ಲಿ ಬಫೆಲೋ ಮೀಟು ಅದೆಲ್ಲ ಮಾಡ್ತಾಯಿದ್ರು. ಸೊ ಐ ಆಮ್ ನಾಟ್ ಶ್ಯೂರ್ ಎಲ್ಲರೂ ಪ್ರಿಫರ್ ಮಾಡ್ತಾರೋ ಇಲ್ವಂತ. ಸೊ ಇವಾಗ ನಾವು ಇನ್ನೊಂದು ಪಿಟ್ ಸ್ಟಾಪ್ ಬಂದ್ವಿ. ಅದು ಏನಕ್ಕೆ ಅಂದರೆ ಮಾಕ್ಟೈಲ್ ಕುಡಿಯೋಕ್ಕೆ. ನೆಕ್ಸ್ಟ್ ನಾವು ಬಂದಿದ್ದು ಬಾದಾಮಿ ಹಲ್ವಾ ತಿನ್ನೋಕ್ಕೆ. ಇದು ಮಲ್ಲಿಗೆ ಮಾರಮ್ಮ ಟೆಂಪಲ್ ಪಕ್ಕದಲ್ಲೇ ಇದೆ. ಸೊ ಇದು ನಮ್ಮ ಲಾಸ್ಟ್ ಸ್ಟಾಪು. ಸೊ ನಾವು ರೈಡ್ ಮುಗಿಸಿ ವಾಪಸ್ ಬರೋ ಅಷ್ಟರಲ್ಲಿ 8:30 ಆಗೋಯಿತು. ಸೊ ಫುಲ್ ಟ್ರಾಫಿಕ್ ಜಾಮ್ ಇತ್ತು. ಸೊ ಬೇಸಿಕಲಿ ನಾನು ಮೋಸ್ಟ್ ಆಫ್ ದ ಪ್ಲೇಸಸ್ ಕವರ್ ಮಾಡಿದ್ವಿ. ಆಮೇಲೆ ಎಷ್ಟೊಂದು ಪಿಟ್ ಸ್ಟಾಪ್ಸ್ ತೊಗೊಂಡ್ವಿ. ನಾನೆಲ್ಲ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡಿ ವಿಸಿಟ್ ಮಾಡಿ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.